ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ಮೋಸ್ಟ್ ಕಾಂಟ್ರವರ್ಷಿಯಲ್ ಟಾಪಿಕ್ ಅಂದ್ರೆ ತೆಂಗಿನ ಎಣ್ಣೆಯ ಬಗ್ಗೆ. ಅದು ಒಳ್ಳೆಯದೋ ಅಥವಾ ಕೆಟ್ಟದೋ ಅನ್ನುವಂಥದ್ರ ಬಗ್ಗೆ ನಿಮಗೆ ವಿವರಿಸ್ತೇನೆ. ಯಾಕಂದ್ರೆ ತೆಂಗಿನ ಎಣ್ಣೆಯಲ್ಲಿ ಇರುವಂಥದ್ದು, ಕೆಲವರು ಹೇಳ್ತಾರೆ ಅದು ತುಂಬಾ ಹೈ ಫ್ಯಾಟ್ ಇರುವಂಥದ್ದು, ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ, ಹಾಗಾಗಿ ಅದು ಹೃದಯದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಇನ್ನು ಕೆಲವರು ಅದು ನಿಮ್ಮನ್ನು ಒಬೇಸಿಟಿಗೆ ಅದು ಕಾರಣ ಆಗ್ತದೆ, ಹಾಗಾಗಿ ತೆಂಗಿನ ಎಣ್ಣೆ ತಗೊಳ್ಬೇಡಿ, ಬೇರೆ ರಿಫೈನ್ಡ್ ಆಯಿಲ್ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಕಾಂಟ್ರವರ್ಸಿ ಇದೆ. ಇನ್ನು ಕೆಲವರು ತೆಂಗಿನ ಎಣ್ಣೆ ಬಹಳಷ್ಟು ಒಳ್ಳೇದು ಅಂತ ಹೇಳ್ತಾರೆ. ನಿಜವಾಗಿ ಈ ತೆಂಗಿನ ಎಣ್ಣೆಯಲ್ಲಿ ಏನಿದೆ? ಈಗ ನೋಡಿ, ತೆಂಗಿನ ಎಣ್ಣೆಯಲ್ಲಿ ಕೂಡ ಬೇರೆ ಬೇರೆ ವೆರೈಟಿ. ಈಗ ನೋಡಿ, ವರ್ಜಿನ್ ಕೋಕೋನಟ್ ಆಯಿಲ್ ಅಂದ್ರೆ ಅದು ಮನೆಯಲ್ಲೇ, ಅಥವಾ ಅದೊಂಥರ ತೆಂಗಿನ ಹಾಲನ್ನು ಫ್ರೆಶ್ ಆಗಿ ತೆಂಗಿನ ಹಾಲನ್ನ ತೆಗೆದು ತುರಿಯಿಂದ ಅದರಿಂದ ಎಣ್ಣೆಯನ್ನ ತಯಾರಿಸುವಂಥದ್ದು. ಅದು ಯೂಶಲಿ ಮನೆಯಲ್ಲೆಲ್ಲ ತಯಾರಿಸ್ತಾರೆ, ಅವರ ಬಳಕೆಗೋಸ್ಕರ. ನಮ್ಮ ಕರಾವಳಿ ಸೈಡ್ ಎಲ್ಲ ಹೋದ್ರೆ ತಯಾರಿಸ್ತಾರೆ. ಅದು ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ಅದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಬಹಳಷ್ಟು ರಿಚ್ ಆಗಿರ್ತದೆ. ಅದರಲ್ಲಿರುವ ನ್ಯೂಟ್ರಿಯೆಂಟ್ಸು ಈಗ ವಿಟಮಿನ್ ಎ ಮತ್ತೆ ಅದು ಕೆ ಇರಬಹುದು, ಇ ಇರಬಹುದು, ಮತ್ತೆ ಅದರಲ್ಲಿರುವಂತಹ ಲ್ಯಾರಿಕ್ ಆಸಿಡ್ ಇರಬಹುದು, ತುಂಬಾ ವಿಟಮಿನ್ ಮಿನರಲ್ಸ್ ಎಲ್ಲ ಕೂಡ ಅದರಲ್ಲಿ ರಿಚ್ ಆಗಿರ್ತದೆ. ಅದು ತುಂಬಾ ಒಳ್ಳೆಯದು ಕೂಡ ತೆಂಗಿನ ಎಣ್ಣೆ. ಇನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಬಂದ್ರೆ, ಅದು ತೆಂಗಿನ ಕಾಯನ್ನ ಒಣಗಿಸಿ ಅದನ್ನ ಗೋಟು ತೆಂಗಿನಕಾಯಾಗಿ ಮಾಡಿ ಅದನ್ನ ಮತ್ತೆ ಕೋಲ್ಡ್ ಪ್ರೆಸ್ ಮಾಡಿ ತಯಾರಿಸಿದಂತಹ ಎಣ್ಣೆ. ಅದರಲ್ಲಿ ಕೂಡ ನ್ಯೂಟ್ರಿಯೆಂಟ್ಸ್ ಚೆನ್ನಾಗೇ ಇರ್ತದೆ. ಈ ವರ್ಜಿನ್ ಕೋಕೋನಟ್ ಆಯಿಲ್ನಷ್ಟು ಅಲ್ಲದಿದ್ರೆ ಕೂಡ ಈ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ಲಿ ಕೂಡ ನ್ಯೂಟ್ರಿಯೆಂಟ್ಸ್ ಬಹಳಷ್ಟೇ ಇರ್ತದೆ. ಹಾಗಾಗಿ ಅದನ್ನ ಕೂಡ ನೀವು ಐಡಿಯಲ್ ಆಗಿ ಯೂಸ್ ಮಾಡಬಹುದು. ಇನ್ನು ಈ ರಿಫೈನ್ಡ್ ಕೋಕೋನಟ್ ಆಯಿಲ್ಗೆ ಬಂದ್ರೆ ಅದರಲ್ಲಿ ಎಲ್ಲ ಹೈ ಹೀಟ್ ಅಲ್ಲಿ ಅದನ್ನ ರಿಫೈನ್ ಮಾಡಿರ್ತಾರೆ. ಆ ಒಂದು ಹೈ ಹೀಟ್ ಮಾಡಿದ್ರೆ ಕೂಡ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಹಾಳಾಗ್ತದೆ. ಇನ್ನು ಅದು ಬಹಳಷ್ಟು ಕೆಮಿಕಲ್ ಪ್ರೊಸೆಸ್ ಕೂಡ ಮಾಡಿರ್ತಾರೆ. ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದರ ಸ್ಮೆಲ್ ಅನ್ನ ತೆಗಿತಾರೆ, ಅದರಲ್ಲಿರುವಂತಹ ಕಲರ್ ಅನ್ನ ತೆಗಿತಾರೆ. ಅದೊಂಥರ ಆರ್ಟಿಫಿಷಿಯಲ್ ಫ್ಲೇವರು ಆಡ್ ಮಾಡಬಹುದು. ಯಾಕಂದ್ರೆ ಅದು ತುಂಬಾ ಸಮಯ ಬಾಳಿಕೆ ಬರಬೇಕು ಅಂತ ಹೇಳಿ ಅದನ್ನ ತುಂಬಾ ರಿಫೈನ್ ಮಾಡಿರ್ತಾರೆ. ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 99% ನಾಶ ಆಗಿರ್ತದೆ. ಆ ತೆಂಗಿನ ಎಣ್ಣೆನ ನೀವು ತೆಂಗಿನ ಎಣ್ಣೆ ಒಳ್ಳೇದು ಅಂತ ಯೂಸ್ ಮಾಡಿದ್ರೆ ಕೂಡ ಅದರ ಬೆನಿಫಿಟ್ ನಿಮಗೆ ಸಿಕ್ಕೋದಿಲ್ಲ. ಹಾಗಾಗಿ ಈ ಒರಿಜಿನಲ್ ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ಅದರಲ್ಲಿ ಬಹಳಷ್ಟು ಆರೋಗ್ಯದ ಬೆನಿಫಿಟ್ಗಳಿದ್ದಾವೆ. ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ಬೋದು, ಅಥವಾ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ಮುಂಚೆ ನೋಡಬೇಕು ನಾವು. ಅದಾದಮೇಲೆ ಯಾವ ರೀತಿಯಲ್ಲಿ ಯೂಸ್ ಮಾಡಬಹುದು ಅನ್ನುವಂಥದ್ದನ್ನು ನೋಡುವ. ಮೊದಲನೇದಾಗಿ ಅದರಲ್ಲಿರುವಂಥದ್ದು ಲ್ಯಾರಿಕ್ ಆಸಿಡ್ ಅನ್ನುವಂತಹ ಒಂದು ಅಂಶ. ಈ ಲ್ಯಾರಿಕ್ ಆಸಿಡ್ ಅನ್ನುವಂಥದ್ದು ತೆಂಗಿನಲ್ಲಿ ಇರುವಂತಹ ಯುನೀಕ್ ಆಗಿರುವಂತಹ ಅಂಶ. ಅದು ನಿಮ್ಮ ಇಮ್ಯುನಿಟಿಗೆ ಸಪೋರ್ಟ್ ಮಾಡ್ತದೆ, ನಿಮ್ಮ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡ್ತದೆ. ಅದು ಅಲ್ಲದೆ ಅದು ಲಿವರ್ ಅಲ್ಲಿ ಬಹಳಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗುವಂತಹ ಗುಣವನ್ನು ಹೊಂದಿದೆ. ಇನ್ನು ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಒಂದು ಇದೆ. ಈ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅನ್ನುವಂಥದ್ದು ತೆಂಗಿನ ಎಣ್ಣೆಯಲ್ಲಿ ಮಾತ್ರ ಇರುವಂಥದ್ದು. ಇದರಲ್ಲಿ MCTs ಅಥವಾ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಬಹಳಷ್ಟು ಫಾಸ್ಟ್ ಆಗಿ ರಕ್ತದಲ್ಲಿ ಅಬ್ಸಾರ್ಬ್ ಆಗಿ ಕ್ವಿಕ್ ಎನರ್ಜಿಯನ್ನು ಕೊಡುವಂತಹ ಗುಣವನ್ನು ಹೊಂದಿದೆ. ಹಾಗಾಗಿ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ನೀವು ಯಾವುದೇ ಆಹಾರದಲ್ಲಿ ತಗೊಂಡ್ರೆ ಕೂಡ ಕ್ವಿಕ್ ಆಗಿ ನಿಮಗೆ ಎನರ್ಜಿ ಸಿಗ್ತದೆ. ಹಾಗಾದ್ರಿಂದ ಈ ಕೀಟೋ ಫಾಸ್ಟಿಂಗ್ ಇರಬಹುದು, ಅಥವಾ ಕೆಲವರು ಡಯಟ್ ಮಾಡ್ತಿರ್ತಾರೆ ಅಂಥವರಿಗೆ ಬೇರೆ ಯಾವುದೇ ಆಹಾರ, ಈಗ ಆಟೋಫೇಜಿ ಫಾಸ್ಟಿಂಗ್ ಅಂತ ಹೊಸ್ತು ಸ್ಟಾರ್ಟ್ ಆಗಿದೆ, ಅಂಥದನ್ನೆಲ್ಲ ಮಾಡೋರಿಗೆ ಬೇರೆ ಯಾವುದೇ ಆಹಾರ ಆಗ್ಲಿ ಅಥವಾ ಕಾಫಿ ಟೀ ಆಗ್ಲಿ ಅಥವಾ ಹಾಲಾಗ್ಲಿ ಏನು ತಗೊಳ್ಳೋ ಹಾಗಿಲ್ಲ. ಬರೀ ನೀರು ಕುಡಿಬೇಕು, ಇಲ್ಲಾಂದ್ರೆ ಹರ್ಬಲ್ ಟೀ ಸಕ್ಕರೆ ಇಲ್ಲದೆ ಅಥವಾ ಬೆಲ್ಲ ಸಿಹಿ ಯಾವುದು ಹಾಕದೆ ಕುಡಿಬೇಕಾಗ್ತದೆ, ಅಥವಾ ಬ್ಲ್ಯಾಕ್ ಕಾಫಿ ವಿದೌಟ್ ಶುಗರ್ ಅಂಡ್ ಮಿಲ್ಕ್ ಯಾವುದು ಆಡ್ ಮಾಡದೆ ಕುಡಿಬೇಕಾಗ್ತದೆ. ಅಂಥವರಿಗೆ ಕೂಡ ಈ ತೆಂಗಿನ ಎಣ್ಣೆ ಈ ಒಂದು ಆಟೋಫೇಜಿಯನ್ನು ಸಪೋರ್ಟ್ ಮಾಡುವಂತಹ ಗುಣ ಹೊಂದಿದೆ. ಅದರಲ್ಲಿರುವಂತಹ MCT ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅನ್ನುವಂಥದ್ದು ನಮಗೆ ಕ್ವಿಕ್ ಎನರ್ಜಿಯನ್ನು ಕೊಡೋದ್ರಿಂದ ಉಪವಾಸದ ಟೈಮಲ್ಲಿ ಇದನ್ನು ಧಾರಾಳವಾಗಿ ಯೂಸ್ ಮಾಡಬಹುದು. ಅದು ನಿಮ್ಮ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಕೂಡ ಸಹಾಯ ಆಗ್ತದೆ. ಇನ್ನು ಕ್ಯಾಪ್ರಿಲಿಕ್ ಆಸಿಡ್ ಅನ್ನುವಂತಹ ಒಂದು ಅಂಶ ಅದರಲ್ಲಿ ಇರೋದು, ಅದು ಆಂಟಿ ಹೆಲ್ಮೆಂಟಿಕ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವ ಗಟ್ ಬ್ಯಾಕ್ಟೀರಿಯಲ್ ಫ್ಲೋರಾ ಅಂತ ಏನಿದೆ, ಅದರಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಬಹಳಷ್ಟಿದ್ದಾವೆ. ಆ ಬ್ಯಾಕ್ಟೀರಿಯಾ ನಿಮ್ಮ ಡೈಜೆಷನ್ಗೆ ಕೂಡ ಹೆಲ್ಪ್ ಆಗ್ತದೆ, ನಿಮ್ಮ ಗಟ್ಟನ್ನು ಹೆಲ್ದಿಯಾಗಿ ಇಡ್ಲಿಕ್ಕೂ ಸಹಕಾರಿ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು, ಮೋಷನ್ನು, ಕಾನ್ಸ್ಟಿಪೇಷನ್ ಇರಬಹುದು, ಡಯರಿ, ಅಂತಹ ಸಮಸ್ಯೆಗಳು ಬರದ ಹಾಗೆ ತಡೆಯುವಂತಹ ಒಂದು ಗಟ್ ಬ್ಯಾಕ್ಟೀರಿಯಲ್ ಫ್ಲೋರಾ ಇರ್ತದೆ. ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು. ಹಾಗಾಗಿ ಈ ಕ್ಯಾಪ್ರಿಲಿಕ್ ಆಸಿಡ್ ಕೂಡ
ಬಹಳಷ್ಟು ಆರೋಗ್ಯಕರ. ಇನ್ನು ವಿಟಮಿನ್ ಇ ಮತ್ತು ಕೆ ಅದರಲ್ಲಿ ಹೇರಳವಾಗಿದೆ ತೆಂಗಿನ ಎಣ್ಣೆಯಲ್ಲಿ. ಹಾಗಾಗಿ ಈ ವಿಟಮಿನ್ ಇ ನಮ್ಮ ಚರ್ಮಕ್ಕೆ ಬಹಳಷ್ಟು ಒಳ್ಳೆಯದು, ಚರ್ಮವನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಬಹಳ ಒಳ್ಳೆಯದು. ಮತ್ತು ವಿಟಮಿನ್ ಕೆ ಕೂಡ ನಿಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ಅದು ಬಹಳಷ್ಟು ಒಳ್ಳೆಯದು, ನ್ಯಾಚುರಲ್ ಕಂಡೀಷನರ್ ಆಗಿ ಕೂಡ ಅದು ಹೆಲ್ಪ್ ಮಾಡ್ತದೆ. ಹಾಗಾಗಿ ಈ ತೆಂಗಿನ ಎಣ್ಣೆ ಅನ್ನುವಂಥದ್ದು ಬಹಳಷ್ಟು ಆರೋಗ್ಯದ ವ್ಯಾಲ್ಯೂವನ್ನು ಹೊಂದಿದೆ. ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡಬಹುದು, ಪ್ರತಿಯೊಂದು ಆರ್ಗನ್ಗೆ, ಚರ್ಮಕ್ಕಿರಬಹುದು, ಕೂದಲಿಗಿರಬಹುದು, ಹೃದಯಕ್ಕಿರಬಹುದು ಮತ್ತು ಡೈಜೆಷನ್ಗೆ ಯಾವ ಯಾವ ರೀತಿಯಲ್ಲಿ ಅದು ಹೆಲ್ಪ್ ಮಾಡ್ತದೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ನೀವು ಯೂಸ್ ಮಾಡಬಹುದು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅಲ್ಲಿ ತನಕ ನಮಸ್ಕಾರ.